ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಬಹಳಷ್ಟು ಜನ CTETಗೆ ಅಪ್ಲೈ ಮಾಡಿದ್ದೀರಾ. ಅದರ ಜೊತೆಗೆ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಬಹಳಷ್ಟು ಜನ CTETಗೆ ಅಪ್ಲೈ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಈ ಬಾರಿ ಈಗಾಗಲೇ ಕರ್ನಾಟಕ TET ಮುಗಿದಿದೆ, AP TET ನಡೀತಾ ಇದೆ, ಒರಿಸ್ಸಾ TET ಸಹ ಈಗಾಗಲೇ ನಡೀತಾ ಇದೆ. ಸೊ ಈ ಒಂದು ಕಾರಣಗಳಿಂದ ಆ TETಗಳು ಮುಗಿದ್ರ ಜೊತೆಗೆ ಈ CTET ಸಹ ಈಗಾಗಲೇ ಕಾಲ್ಫರ್ ಮಾಡೋದ್ರಿಂದ ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ಈ ಬಾರಿ CTETಗೆ ಅಪ್ಲೈ ಮಾಡಿದ್ದಾರೆ. ಹಾಗಾದರೆ ಇದರಿಂದ ನಮಗೇನಾದರೂ ತೊಂದರೆ ಆಗುತ್ತಾ? ಯಾರೆಲ್ಲ ಅಪ್ಲೈ ಮಾಡಿದ್ರು ನಿಮಗೇನಾದರೂ ತೊಂದರೆ ಆಗುತ್ತಾ? ಹಾಗಾದರೆ ಸ್ಪರ್ಧೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಈಗಾಗಲೇ ನಾವು CTET ತರಗತಿಗಳನ್ನು ಆರಂಭಿಸಿದ್ದು, ಅವುಗಳ ಮಾಹಿತಿ ಪಡೆಯಬೇಕಂದ್ರೆ ಸಹ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಇವತ್ತಿನ ಮಾಹಿತಿ ಏನು ಅಂತಂದರೆ, ಈಗಾಗಲೇ CBSE HQ ಇದರಿಂದ ಬಂದಿರುವಂಥ ಒಂದು ಅಫಿಷಿಯಲ್ ಮಾಹಿತಿ, ಈ ಇವರು ಟ್ವೀಟ್ ಮಾಡಿರುವಂಥ ಅಫಿಷಿಯಲ್ ಮಾಹಿತಿ ಇದಾಗಿದ್ದು, CTET ಫೆಬ್ರವರಿ 2026ರಲ್ಲಿ ಏನು ನಡೆಯುತ್ತೋ ಇದಕ್ಕೆ ಈಗಾಗಲೇ ನಾವು ಅಪ್ಲಿಕೇಶನ್ನ ಬಿಟ್ಟಿದ್ವಿ. ಎಷ್ಟು ದಿನ ಬಿಟ್ಟಿದ್ದಾರೆ? ಇನ್ ದ ಡ್ಯೂರೇಷನ್ ಆಫ್ 22 days ಟೈಮ್ ಗಿವೆನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ CTET ಡ್ಯೂರಿಂಗ್ 27/11/2025 ಟು 18/12/2025 27/11/2025ರಿಂದ 18/12/2025ವರೆಗೂ ಒಟ್ಟು 22 ದಿನಗಳ ಕಾಲ CTETಗೆ ಅಪ್ಲೈ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದರು. ಆದರೆ ಈ ಬಾರಿಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತಂದರೆ, ಎ ಟೋಟಲ್ ನಂಬರ್ ಆಫ್ 25,30,436 ಕ್ಯಾಂಡಿಡೇಟ್ಸ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ CTET ವಿಚ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಫೆಬ್ರವರಿ 2026 ಅಂತ ಇದೆ. ಅಂತಂದರೆ ಒಟ್ಟು 25,30,436 ಜನ ಕ್ಯಾಂಡಿಡೇಟ್ಸು ತಮ್ಮ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮಾಡದೇ ಇರೋರು ಅದಕ್ಕೆ ಕೌಂಟ್ ತಗೊಳ್ಳೋದಿಲ್ಲ. ಕಂಪ್ಲೀಟ್ ಮಾಡಿದ್ರೆ ಬರೋಬ್ಬರಿ 25,30,436 ಜನ. ಸರ್, ಈಗ ಈ ಸಲ ಬಂದಿರೋದಾ? ಎಸ್, ಈ ಹಿಂದೆ 2024-2023 ಎಷ್ಟು ಬಂದಿರೋ ಮಾಹಿತಿನೂ ಸಹ ಈಗಾಗಲೇ ಕೊಟ್ಟಿದ್ದಾರೆ. ಕೆಳಗಡೆ ನೀವು ನೋಡ್ತಾ ಹೋಗ್ಬೋದು. While in the past two examination of CTET conducted in July 2024 and December 2024, a total number of 20,25,554 and 16,72,748 candidates were registered respectively. ಈ ಹಿಂದೇನೂ ಸಹ ಅಷ್ಟೇ 20 ಲಕ್ಷ 16 ಲಕ್ಷ ಜನ ಬರೆದಿದ್ದಾರೆ. ಸೊ ಈ ಸಲ ಯಾಕೆ ಜಾಸ್ತಿ ಬರೀತಿದ್ದಾರೆ? ಈ ಸಲ 2-3 ಕಾರಣಗಳಿದ್ದಾವೆ. ಒಂದು, ದೇಶದಾದ್ಯಂತ ಪ್ರತಿಯೊಬ್ಬ ಶಿಕ್ಷಕರು TETಯನ್ನು ಪಾಸ್ ಮಾಡ್ಕೊಳ್ಳೇಬೇಕೆನ್ನುವಂಥ ನಿಯಮವನ್ನು ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿದೆ. ಆ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದ್ದಾವೆ. ಸೊ ಆದ್ದರಿಂದ ಇದರಿಂದ ಸ್ಪರ್ಧಾರ್ಥಿಗಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತಂದರೆ ಇನ್ನೂ ಉಪಯುಕ್ತನೇ ಆಗುತ್ತೆ. ಏನು ಉಪಯುಕ್ತ ಆಗುತ್ತೆ? ಸೊ ನೋಡಿ, ನೀವು ಈಗಾಗಲೇ ನಮ್ಮ ಕರ್ನಾಟಕ TET ನೋಡ್ಬೋದು ಎಷ್ಟು ಈಸಿ ಇತ್ತು ಎನ್ನುವಂಥದ್ದು. ಈ ಹಿಂದೆ ಬಹಳಷ್ಟು ವರ್ಷಗಳಿಂದ ಅಷ್ಟು ಈಸಿ ಇರಲಿಲ್ಲ, ಬಟ್ ಈ ವರ್ಷ ಈಸಿ ಇತ್ತು. ಹಾಗೆ ಸೆಂಟ್ರಲ್ TETನೂ ಅದರ ಬಗ್ಗೆ ಗಮನ ಹರಿಸಿ ಈ ಬಾರಿ ಬರುತ್ತಿರೋರು ಆಲ್ಮೋಸ್ಟ್ ಶಿಕ್ಷಕರು ಹೆಚ್ಚಾಗಿರೋದ್ರಿಂದ ಈ ಬಾರಿ ಬರುವಂಥ ಪರೀಕ್ಷೆ ಪತ್ರಿಕೆಯೂ ಸಹ ಈಸಿ ಆಗ್ತಾ ಹೋಗ್ಬೋದು. ಆದರೆ ಇದರಿಂದ ನಿಮಗೆ ಯಾವುದೇ ರೀತಿಯ ಹಾನಿ ಅಥವಾ ಯಾವುದೇ ರೀತಿಯ ನಷ್ಟ ಇಲ್ಲ. ಏನಕ್ಕೆ ಅಂತಂತಂದರೆ, ಇದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ, ಇದು ಕೇವಲ ಅರ್ಹತಾ ಪರೀಕ್ಷೆ ಅಷ್ಟೇ. ಶಿಕ್ಷಕರಾಗಿ ಮುಂದುವರಿಯೋದಕ್ಕೆ ಒಂದು ಮೊದಲನೇ ಮೆಟ್ಟಿಲು ಅಂತ ಹೇಳ್ಬೋದು ಅಷ್ಟೇ. ಸೊ ಅದರಿಂದ ಯಾರೆಲ್ಲ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೋ ನೀವೆಲ್ಲ ಪರೀಕ್ಷೆಗೆ ತಯಾರಿ ನಡೆಸಿ. ಈಗಾಗಲೇ ಕರ್ನಾಟಕ TET ಮುಗಿದಿದ್ದು, ಕರ್ನಾಟಕ TET ಮುಗಿದು ನಿಮ್ಮದು ಪಾಸ್ ಆಗಿಲ್ಲ ಅಂತಂದರೆ ಈ CTET ಎಲ್ಲರೂ ನೀವು ಪಾಸ್ ಮಾಡ್ಕೋಬೋದು. CTETಯಲ್ಲಿ ಪಾಸ್ ಮಾಡಿಕೊಂಡ್ರು ನೀವು ಮುಂದಿನ PhD, GPST, HSTಗೆ ಅರ್ಹತೆಯನ್ನು ಪಡಿತೀರಾ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ರೀತಿಯ ವೀಡಿಯೋಗಳು ಮತ್ತು ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.